ವೆಲ್ಕಮ್ ಬ್ಯಾಕ್. ಗದಗನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಗ್ಯಾಸ್ ಮಾಫಿಯಾ. ಡೇಂಜರಸ್ ಗ್ಯಾಸ್ ಸಿಲಿಂಡರ್ ರಿಫಿಲ್ಲಿಂಗ್ ದಂಧೆ ಕರಾಳ ಮುಖ ಬಯಲು ಮಾಡಿದೆ ರಿಪಬ್ಲಿಕ್ ಕನ್ನಡ ವರ್ಸಸ್ ಗ್ಯಾಸ್ ರಿಫಿಲ್ಲಿಂಗ್ ಮಾಫಿಯಾ. ಕಳಸಾಪುರ ರಸ್ತೆಯಲ್ಲಿ ನಡೀತಾ ಇದೆ ಡೇಂಜರಸ್ ದಂಧೆ. ರಾಜಾರೋಷವಾಗಿ ರಿಫಿಲ್ಲಿಂಗ್ ಮಾಡುವ ಖದೀಮರು. ಆಹಾರ ಇಲಾಖೆ ಪೊಲೀಸರ ಭಯ ಇಲ್ಲದೆ ರಿಫಿಲ್ಲಿಂಗ್ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ಇದು ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ವರ್ಸಸ್ ಗ್ಯಾಸ್ ರಿಫಿಲ್ಲಿಂಗ್ ಮಾಫಿಯಾ. ನಾವು ಈ ಮರಳು ಮಾಫಿಯಾದ ವಿರುದ್ಧ ಕೂಡ ಸಮರ ಸಾರಿದ್ವಿ ಮೊನ್ನೆ. ನಿರಂತರವಾಗಿ ಬೇರೆ ಬೇರೆ ಕಡೆಗಳಿದೆ. ಈಗ ರಿಫಿಲ್ಲಿಂಗ್ ಗ್ಯಾಸ್ ರಿಫಿಲ್ಲಿಂಗ್ ಇದು ಬಹಳ ಡೇಂಜರಸ್. ಮತ್ತೆ ಇದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಬಟ್ ಗದಗದಲ್ಲಿ ಯಾವ ತರ ಆಗ್ತಾ ಇದೆ? ಮಂಜುನಾಥ್ ಪತ್ತಾರ್. ಗದಗ ನಗರದಲ್ಲಿ ಡೇಂಜರಸ್ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ನಡೀತಾ ಇದೆ. ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಈ ರೀತಿ ಆಟೋಗಳಿಗೆ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡಲಾಗುತ್ತೆ. ನಾವಿಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಆಟೋಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಈ ರೀತಿ ನಡೆಸಲಾಗುತ್ತೆ. ನಾವು ನೋಡ್ತಾ ಇರಬಹುದು ಆಟೋದಲ್ಲಿ ಆಟೋಗೆ ಕಲೆಕ್ಷನ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾರೆ. ನಮ್ಮ ಜೊತೆಗೆ ಏನು ರಿಫಿಲ್ಲಿಂಗ್ ಮಾಡುವಂತವ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇದು ಲೀಗಲ್ ಇದೆ ಅಥವಾ ಹೇಗಿದೆ? ಇಲ್ಲ ಸರ್, ಇಲ್ಲಿಗಿಲ್ಲ ಸರ್. ಏನಾರ ಆದ್ರೆ ಹೇಗೆ ಸರ್? ತಪ್ಪೈತೆ ಸರ್, ತಪ್ಪೈತೆ ಸರ್. ಅಂದ್ರೆ ಈಗ ಇಷ್ಟು ಜನನೇ ಬಿಡೋ ಪ್ರದೇಶ ಐತಿ, ಇಷ್ಟು ಜನ ಇದಾರೆ ಇಲ್ಲಿ ಏನಾರ ಆದ್ರೆ ಹೇಗಿದೆ? ಹೌದು, ತಪ್ಪೈತೆ ಸರ್, ತಪ್ಪೈತೆ. ಇಷ್ಟು ಮತ್ತೆ ಇವರು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಇವನ್ನೆಲ್ಲ ಯೂಸ್ ಮಾಡ್ತಿರ್ತೀರಿ. ಹೌದು ಸರ್. ಈಗ ಇವ್ರಿಗೆ ಎಷ್ಟು ಗೊತ್ತಿರೋ ಸರ್ ಒಂದು ಕೆಜಿ? ತೆಗೀರಿ. ಒಂದು ಕೆಜಿಗೆ ಎಷ್ಟು? ನಾವು ನೋಡ್ತಾ ಇರ್ಬೋದು ಈ ರೀತಿ ತೆಗಿತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಸೋರಿಕೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಬ್ಲಾಸ್ಟ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಸಾಕಷ್ಟು ಆಟೋಗಳು ಕೂಡ ಇಲ್ಲಿ ಬರ್ತಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಇಲ್ಲಿ ಕೂಡ ಸರ್ ಒಳಗೆ ಬನ್ನಿ, ಸರ್ ಒಳಗೆ ಬರ್ರಿ. ನೋಡ್ರಿ, ಇಲ್ಲಿ ನೋಡಿ ಈ ರೀತಿ ಮಷಿನ್ಗಳನ್ನ ಹಾಕೊಂಡಿರ್ತಾರೆ. ಸಣ್ಣ ಸಣ್ಣ ಸಿಲಿಂಡರ್ಗಳನ್ನ ಈ ರೀತಿ ಮಾಡ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಜವಾಬ್ದಾರಿ ಯಾರು? ಇಲ್ಲಿ ನಾವು ನೋಡ್ತಾ ಇರಬಹುದು ಇದು ಗೃಹ ಉಪಯೋಗಿ ಬಳಸುವಂತ ಸಿಲಿಂಡರ್. ಇಂಥ ಸಿಲಿಂಡರ್ಗಳನ್ನು ಕೂಡ ಇವರು ಇಲ್ಲಿ ಬಳಕೆ ಮಾಡಲಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕೂಡ 2 ಸಿಲಿಂಡರ್ಗಳು ಕೂಡ ಇಲ್ಲಿ ಇದ್ದಾವೆ. ಈ ರೀತಿ ಅಕ್ರಮವಾಗಿ ದಂಧೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ದಿನಗಳಿಂದ ಗದಗ, ಬೆಟಗೇರಿ, ಅವಳಿ ನಗರ ಆಗಿರ್ಬೋದು ಬೇರೆ ಬೇರೆ ಕೂಡ ಈ ರೀತಿ ನಡೆಯುತ್ತೆ. ಇವು ಗೃಹ ಉಪಯೋಗಿ ಸಿಲಿಂಡರ್ಗಳನ್ನು ಇವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗುತ್ತೆ. ರಿಪಬ್ಲಿಕ್ ಕನ್ನಡ ಏನು ರಿಯಾಲಿಟಿ ಚೆಕ್ ಮಾಡುತ್ತೆ ಆ ಸಮಯದಲ್ಲಿ ತೆಗೆಯುವಂತ ಕೆಲಸನೂ ಕೂಡ ಇಲ್ಲಿ ಅವರು ಮಾಡ್ತಾರೆ. ಈ ರೀತಿ ಗ್ಯಾಸ್ ರಿಫಿಲ್ಲಿಂಗ್ ನೋಡಿ ಯಾವ ರೀತಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ತಾ ಇರ್ತಾರೆ. ಈ ರೀತಿ ಡೇಂಜರಸ್ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರಬಹುದು ಸಾಕಷ್ಟು ರೀತಿಯಿಂದ ಇಲ್ಲಿ ಕಳೆದ ಹಲವು ದಿನಗಳಿಂದನೂ ಕೂಡ ಈ ರೀತಿ ರಿಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಯಾವಾಗ ಎಂಟ್ರಿ ಕೊಡ್ತು ಇಲ್ಲಿರುವಂತಹ ಎಲ್ಲ ಏನು ಆಟೋಗಳು ಕೂಡ ಹೋಗಿದ್ದಾವೆ. ನಮ್ಮ ಜೊತೆಗೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಯಾರ್ದಾರ ಪರ್ಮಿಷನ್ ತಗೊಂಡಿದ್ದಾರೆ? ಹೇಗೆ? ಇಲ್ಲ ಸರ್, ಯಾರು ಪರ್ಮಿಷನ್ ತಗೊಂಡಿಲ್ಲ. ಈ ರೀತಿ ಏನಾದ್ರೆ ಹೆಂಗ್ ಸರ್, ಯಾರು ಜವಾಬ್ದಾರಿ? ನಮ್ಮ ಅಣ್ಣ ಬರಾಕತ್ತಾರ ಸರ್. ಅಲ್ಲ, ಪೊಲೀಸರು ಮತ್ತೆ ಆಹಾರ ಇಲಾಖೆ ಯಾರೋ ನಿಮ್ಗೆ ಏನು ಹೇಳಲ್ಲ ಅಥವಾ ಅವ್ರಿಗೆ ಏನಾದ್ರು ಕೊಡ್ತಿರೋ ಹೇಗೆ? ಇಲ್ರಿ, ಅವ್ರಿಗೇನು ಕೊಡಂಗಿಲ್ಲ ಸರ್. ಮತ್ತೆ ಹೆಂಗ್ ನಡೆಸ್ತೀರಿ ಇದನ್ನೆಲ್ಲ? ಅದು ನಮ್ಮ ಅಣ್ಣ ಗಣೇಶ್ ಅಣ್ಣ ಅದಾರ್ರಿ, ಅವ್ರದ್ದು ಅಂಗಡಿ ರೀ. ಅವ್ರು ನಡೆಸ್ತಾರೆ. ನೀವೇನ್ ಮಾಡ್ತೀರಿ? ನಾ ಕೆಲಸ ಮಾಡ್ತೀನಿ ರೀ. ಯಾರು ಇದೆ? ಗಣೇಶ್ ಹುಬ್ಬಳ್ಳಿ. ಗಣೇಶ್ ಹುಬ್ಬಳ್ಳಿ ಅವರು. ಎಷ್ಟು ದಿನದಿಂದ ಮಾಡತ್ತೀರಿ? ನಾ ಬಂದ್ 1 ತಿಂಗಳ ಆದ್ರಿ. ನಮ್ದು ಇದು ಊರಿಲ್ಲ, ಬೇರೆಯವ್ರು. ನಮ್ಮ ಅಣ್ಣ ಮಾಡ್ತಿದ್ರಿ, ಅವ್ರು ಬರಾಕತ್ತಾರ ಸರ್. ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದು ಇವಾಗ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೊಂದು ರಾಜಾರೋಷವಾಗಿ ಗದಗ, ಬೆಟಗೇರಿ, ಅವಳಿ ನಗರದ ಬಹಳ ಕಡೆಯೂ ಕೂಡ ಈ ರೀತಿಯ ದಂಧೆ ನಡೆಯುತ್ತೆ. ಇವಾಗ ಗದಗ್ನ ಕಳಸಾಪುರ ರಸ್ತೆಯಲ್ಲಿರುವಂತಹ ಈ ಒಂದು ಏನಿದೆ ಇಲ್ಲಿ ಇರುವಂತಹ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ರು. ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಕೂಡ ಅಷ್ಟು ದೃಶ್ಯಗಳು ಕೂಡ ಸೆರೆಯಾಗಿದ್ದಾವೆ. ಯಾವ ರೀತಿ ಡೇಂಜರಸ್ ಏನು ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ದಾರೆ. ಇನ್ನಾದರೂ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಈಗ ಪಾಟೀಲ್ ನೀವು ಕೇಳ್ತಾ ಇದ್ರಲ್ಲ, ರಾಜಕೀಯದಲ್ಲಿ ನೇರ ಮಾತಾಡಿದ್ರೆ ತಪ್ಪೇನು ಅಂತೇಳಿ. ನೋಡಿ, ಅವನು ಕೂಡ ನೇರ ಒಪ್ಕೊಂಡ್ಬಿಟ್ರಲ್ಲ ಸರ್. ಹೌದು, ಆಗ್ತಾ ಇದೆ, ತಪ್ಪಾಗ್ತಾ ಇದೆ ಅಂತ. ಮತ್ತೆ ನೋಡಿ, ಅವ್ರು ನೇರವಾಗಿ ಹೇಳಿದಕ್ಕೆ ಈಗ ಗಣೇಶನ ರಿಫಿಲ್ಲಿಂಗ್ ಫ್ಯಾಕ್ಟರಿ ಗಣೇಶ್ ಅಣ್ಣ ಅವ್ರು ಹೇಳ್ಬಿಟ್ಟು ನಮ್ಗೇನು ಗೊತ್ತಿಲ್ಲ ಗಣೇಶನ ಮಾಡ್ತಾ ಇದ್ದಾರೆ ಅಂತ ನೀವ್ ಹೇಳಿದ್ರಲ್ವ. ಅದಕ್ಕೆ ನೋಡಿ, ನೇರ ಅವ್ನು ಗೊತ್ತಿಲ್ಲ ಅಂತಂದ್ರೆ ಗಣೇಶನ ಸಿಕ್ಕಾಕೋತಾ ಇರಲಿಲ್ಲ. ಅವನು ಗೊತ್ತಿಲ್ಲ ಅಂತಂದಿದ್ರೆ ಗಣೇಶನ ಬರ್ತಾರೆ. ಒಂದ್ ರೀತಿ ನೇರ ಮಾತಾಡೋದು ಒಳ್ಳೇದಾಯ್ತೇನಂತ. ಅಲ್ಲ, ಈಗ ನೀವು ರಾಜಕೀಯದಲ್ಲಿ ಹೇಳಿದ್ರಲ್ಲ, ನೇರ ಮಾತಾಡಿದ್ರೆ ಸಿಕ್ಕಾಕೋತೀರ ಅಷ್ಟೇ. ನೇರ ಮಾತಾಡಿ ಒಪ್ಕೊಂಡ್ರಲ್ಲ ಸರ್ ಅವರು. ಈಗ ನಿಮ್ಗೆ ಇಲ್ಲ ರೀ, ನಾವು ಮಾಡ್ತಿದೀವ್ರಿ ಏನ್ರಿ ಈಗ? ಇಲ್ಲ ಸರ್, ನಾವಿಲ್ಲಿ ಕೆಲಸದಲ್ಲಿ ಇದೀವಿ, ನಮ್ಗೇನು ಗೊತ್ತಿಲ್ಲ ಅಂದ್ರೆ ಅಲ್ಲಿ ಗಣೇಶನ ಅಂತ ಹೇಳಿದ್ನಲ್ಲ, ಗಣೇಶನ ಎಸ್ಕೇಪ್ ಆಗ್ಬಿಡ್ತಿದ್ದ. ಈಗ ಅವ್ನು ಹೇಳೇಬಿಟ್ಟ ಗಣೇಶನ ಅಂದ್ರೆ ನಮ್ದಲ್ಲ ಅಂತ. ಗಣೇಶನ ಬರಲೇಬೇಕು. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ಆಗೋಣ. ರಿಪಬ್ಲಿಕ್ ಕನ್ನಡ.
ನಿಮ್ಮ ಧ್ವನಿ. ವೆಲ್ಕಮ್ ಬ್ಯಾಕ್. ಗದಗನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಗ್ಯಾಸ್ ಮಾಫಿಯಾ. ಡೇಂಜರಸ್ ಗ್ಯಾಸ್ ಸಿಲಿಂಡರ್ ರಿಫಿಲ್ಲಿಂಗ್ ದಂಧೆ ಕರಾಳ ಮುಖ ಬಯಲು ಮಾಡಿದೆ ರಿಪಬ್ಲಿಕ್ ಕನ್ನಡ ವರ್ಸಸ್ ಗ್ಯಾಸ್ ರಿಫಿಲ್ಲಿಂಗ್ ಮಾಫಿಯಾ. ಕಳಸಾಪುರ ರಸ್ತೆಯಲ್ಲಿ ನಡೀತಾ ಇದೆ ಡೇಂಜರಸ್ ದಂಧೆ. ರಾಜಾರೋಷವಾಗಿ ರಿಫಿಲ್ಲಿಂಗ್ ಮಾಡುವ ಖದೀಮರು. ಆಹಾರ ಇಲಾಖೆ ಪೊಲೀಸರ ಭಯ ಇಲ್ಲದೆ ರಿಫಿಲ್ಲಿಂಗ್ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ಇದು ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ವರ್ಸಸ್ ಗ್ಯಾಸ್ ರಿಫಿಲ್ಲಿಂಗ್ ಮಾಫಿಯಾ. ನಾವು ಈ ಮರಳು ಮಾಫಿಯಾದ ವಿರುದ್ಧ ಕೂಡ ಸಮರ ಸಾರಿದ್ವಿ ಮೊನ್ನೆ, ನಿರಂತರವಾಗಿ ಬೇರೆ ಬೇರೆ ಕಡೆಗಳಿಂದ. ಈಗ ರಿಫಿಲ್ಲಿಂಗ್ ಗ್ಯಾಸ್ ರಿಫಿಲ್ಲಿಂಗ್ ಇದು ಬಹಳ ಡೇಂಜರಸ್, ಮತ್ತೆ ಇದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಬಟ್ ಗದಗದಲ್ಲಿ ಯಾವ ತರ ಆಗ್ತಾ ಇದೆ? ಮಂಜುನಾಥ್ ಪತ್ತಾರ್. ಗದಗ ನಗರದಲ್ಲಿ ಡೇಂಜರಸ್ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ನಡೀತಾ ಇದೆ. ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಈ ರೀತಿ ಆಟೋಗಳಿಗೆ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡಲಾಗುತ್ತೆ. ನಾವಿಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಆಟೋಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಈ ರೀತಿ ನಡೆಸಲಾಗುತ್ತೆ. ನಾವು ನೋಡ್ತಾ ಇರಬಹುದು ಆಟೋದಲ್ಲಿ ಆಟೋಗೆ ಕಲೆಕ್ಷನ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾರೆ. ನಮ್ಮ ಜೊತೆಗೆ ಏನು ರಿಫಿಲ್ಲಿಂಗ್ ಮಾಡುವಂತವ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇದು ಲೀಗಲ್ ಇದೆ ಅಥವಾ ಹೇಗಿದೆ? ಇಲ್ಲ ಸರ್, ಇಲ್ಲಿಗೆಲ್ಲ ಸರ್. ಏನಾರ ಆದ್ರೆ ಹೆಂಗ್ ಸರ್? ತಪ್ಪೈತೆ ಸರ್, ತಪ್ಪೈತೆ ಸರ್. ಅಂದ್ರೆ ಈಗ ಇಷ್ಟು ಜನನೇ ಬಿಡೋ ಪ್ರದೇಶ ಐತಿ, ಇಷ್ಟು ಜನ ಇದಾರೆ ಇಲ್ಲಿ ಏನಾರ ಆದ್ರೆ ಹೇಗಿದೆ? ಹೌದು, ತಪ್ಪೈತೆ ಸರ್, ತಪ್ಪೈತೆ. ಇಷ್ಟು ಇವತ್ತು ಇವರು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಇವನ್ನೆಲ್ಲ ಯೂಸ್ ಮಾಡ್ತಿರ್ತಾರೆ. ಹೌದು ಸರ್. ಈಗ ಇವ್ರಿಗೆ ಎಷ್ಟು ಹೋಗ್ತಿರೋ ಸರ್ ಒಂದು ಕೆಜಿ? ತೆಗೀರಿ. ಒಂದು ಕೆಜಿಗೆ ಎಷ್ಟು? ನಾವು ನೋಡ್ತಾ ಇರ್ಬೋದು ಈ ರೀತಿ ತೆಗಿತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಸೋರಿಕೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಬ್ಲಾಸ್ಟ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಸಾಕಷ್ಟು ಆಟೋಗಳು ಕೂಡ ಇಲ್ಲಿ ಬರ್ತಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಇಲ್ಲಿ ಕೂಡ ಸರ್ ಒಳಗೆ ಬನ್ನಿ, ಸರ್ ಒಳಗೆ ಬರ್ರಿ. ನೋಡ್ರಿ, ಇಲ್ಲಿ ನೋಡಿ ಈ ರೀತಿ ಮಷಿನ್ಗಳನ್ನ ಹಾಕೊಂಡಿರ್ತಾರೆ. ಸಣ್ಣ ಸಣ್ಣ ಸಿಲಿಂಡರ್ಗಳನ್ನ ಈ ರೀತಿ ಮಾಡ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಜವಾಬ್ದಾರಿ ಯಾರು? ಇಲ್ಲ ನೋಡ್ತಾ ಇರಬಹುದು. ಇದು ಗೃಹ ಉಪಯೋಗಿ ಬಳಸುವಂತ ಸಿಲಿಂಡರ್. ಇಂಥ ಸಿಲಿಂಡರ್ಗಳನ್ನು ಕೂಡ ಇವರು ಇಲ್ಲಿ ಬಳಕೆ ಮಾಡಲಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಕೂಡ 2 ಸಿಲಿಂಡರ್ಗಳು ಕೂಡ ಇಲ್ಲಿ ಇದ್ದಾವೆ. ಈ ರೀತಿ ಅಕ್ರಮವಾಗಿ ದಂಧೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ದಿನಗಳಿಂದ ಗದಗ, ಬೆಟಗೇರಿ, ಅವಳಿ ನಗರ ಆಗಿರ್ಬೋದು, ಬೇರೆ ಬೇರೆ ಕೂಡ ಈ ರೀತಿ ನಡೆಯುತ್ತೆ. ಇವು ಗೃಹ ಉಪಯೋಗಿ ಸಿಲಿಂಡರ್ಗಳು, ಇವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗುತ್ತೆ. ರಿಪಬ್ಲಿಕ್ ಕನ್ನಡ ಏನು ರಿಯಾಲಿಟಿ ಚೆಕ್ ಮಾಡುತ್ತೆ, ಆ ಸಮಯದಲ್ಲಿ ತೆಗೆಯುವಂತ ಕೆಲಸನೂ ಕೂಡ ಇಲ್ಲಿ ಅವರು ಮಾಡ್ತಾರೆ. ಈ ರೀತಿ ಗ್ಯಾಸ್ ರಿಫಿಲ್ಲಿಂಗ್ ನೋಡಿ ಯಾವ ರೀತಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ತಾ ಇರ್ತಾರೆ. ಈ ರೀತಿ ಡೇಂಜರಸ್ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರಬಹುದು ಸಾಕಷ್ಟು ರೀತಿಯಿಂದ ಇಲ್ಲಿ ಕಳೆದ ಹಲವು ದಿನಗಳಿಂದನೂ ಕೂಡ ಈ ರೀತಿ ರಿಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಯಾವಾಗ ಎಂಟ್ರಿ ಕೊಡ್ತು, ಇಲ್ಲಿರುವಂತಹ ಎಲ್ಲ ಏನು ಆಟೋಗಳು ಕೂಡ ಹೋಗಿದ್ದಾವೆ. ನಮ್ಮ ಜೊತೆಗೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಯಾರ್ದಾರ ಪರ್ಮಿಷನ್ ತಗೊಂಡಿದ್ದಾರೆ? ಹೇಗೆ? ಇಲ್ಲ ಸರ್, ಯಾರು ಪರ್ಮಿಷನ್ ತಗೊಂಡಿಲ್ಲ. ಮತ್ತೆ ಈ ರೀತಿ ಏನಾದ್ರೆ ಹೆಂಗ್ ಸರ್? ಯಾರು ಜವಾಬ್ದಾರಿ? ನಮ್ಮ ಅಣ್ಣ ಬರಾಕತ್ತಾರ ಸರ್. ಅಲ್ಲ, ಅನ್ನ ಅಂದ್ರೆ ಪೊಲೀಸರು ಮತ್ತೆ ಆಹಾರ ಇಲಾಖೆ ಯಾರೋ ನಿಮ್ಗೆ ಏನು ಹೇಳಲ್ಲ ಅಥವಾ ಅವ್ರಿಗೆ ಏನಾದ್ರು ಕೊಡ್ತಿರೋ ಹೇಗೆ? ಇಲ್ರಿ, ಅವ್ರಿಗೇನು ಕೊಡಂಗಿಲ್ಲ ಸರ್. ಮತ್ತೆ ಹೆಂಗ್ ನಡೆಸ್ತೀರಿ ಇದನ್ನೆಲ್ಲ? ಅದು ನಮ್ಮ ಅಣ್ಣ ಗಣೇಶ್ ಅಣ್ಣ ಅರ್ಧಲ್ರಿ, ಅವ್ರದ್ದು ಅಂಗಡಿ ರೀ. ಅವರು ನಡೆಸ್ತಾರ. ನೀವೇನ್ ಮಾಡ್ತೀರಿ? ನಾ ಕೆಲಸ ಮಾಡ್ತೇನ್ರಿ. ಯಾರು ಇದೆ? ಗಣೇಶ್ ಹುಬ್ಬಳ್ಳಿ. ಗಣೇಶ್ ಹುಬ್ಬಳ್ಳಿ ಅವರು ಎಷ್ಟು ದಿನದಿಂದ ಮಾಡತ್ತೀರಿ?